2025ರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತ ಹಾಗೆ ನ್ಯೂಜಿಲೆಂಡ್ ನಡುವೆ ಚಾಂಪಿಯನ್ ಪಟ್ಟಕ್ಕಾಗಿ ಪೈಪೋಟಿ ನಡೆಯಲಿದೆ. ಉಭಯ ತಂಡಗಳು ಕೂಡ ಬಲಿಷ್ಠವಾಗಿದ್ದು ಹೈ ವೋಲ್ಟೇಜ್ ಫೈಟ್ ನಡೆಯೋದಂತೂ ಪಕ್ಕ. ಕೊನೆಯ ಬಾರಿಗೆ 2017ರಲ್ಲಿ ನಡೆದಿದ್ದ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಸೋಲೋ ಮೂಲಕ ನಿರಾಸೆಯನ್ನು ಅನುಭವಿಸಿತ್ತು. ಆದರೆ ಈ ಸಲ ಟೈಟಲ್ ಗೆಲ್ಲೇಬೇಕು ಅನ್ನೋ ಹಠದಲ್ಲಿದೆ. 2017ರ ನಂತರ ಐಸಿಸಿ ಟೂರ್ನಿಗಳಲ್ಲಿ ಟೀಮ್ ಇಂಡಿಯಾದ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತ ವರ್ಸಸ್ ನ್ಯೂಜಿಲೆಂಡ್ ನಡುವಿನ ಫೈನಲ್ ಪಂದ್ಯಕ್ಕೆ ವೇದಿಕೆ ಸಿದ್ಧವಾಗಿದೆ. ಉಭಯ ತಂಡಗಳು ಕೂಡ ಚಾಂಪಿಯನ್ ಪಟ್ಟಕ್ಕೇರೋಕೆ ರಣತಂತ್ರಗಳನ್ನು ರೆಡಿ ಮಾಡಿಕೊಂಡಿವೆ. ಲೀಗ್ ಹಂತದಲ್ಲಿ ಈಗಾಗಲೇ ಈ ಎರಡು ತಂಡಗಳು ಮುಖಾಮುಖಿಯಾಗಿದ್ವು. ಆ ಪಂದ್ಯವನ್ನ ಟೀಮ್ ಇಂಡಿಯಾ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಇದೀಗ ಫೈನಲ್ನಲ್ಲಿ ಮತ್ತೊಮ್ಮೆ ಭಾರತಕ್ಕೆ ಸವಾಲನ್ನು ಒಡ್ಡೋಕೆ ಸ್ಯಾಂಟ್ನರ್ ಪಡೆ ರೆಡಿಯಾಗಿದೆ. ಕಳೆದ ಕೆಲ ವರ್ಷಗಳಿಂದ ಐಸಿಸಿ ಟೂರ್ನಿಗಳಲ್ಲಿ ಭಾರತದ ಪ್ರದರ್ಶನ ಅತ್ಯುತ್ತಮವಾಗಿದೆ. T20 ವಿಶ್ವಕಪ್ನಂತೆ ಇಲ್ಲಿಯೂ ಕೂಡ ಟ್ರೋಫಿಯನ್ನ ಗೆಲ್ಲುವಂತ ಹಾಟ್ ಫೇವರೇಟ್ ಟೀಮ್ ಎನಿಸಿಕೊಂಡಿದೆ. 2017ರಿಂದಲೂ ಭಾರತದ ಅತ್ಯುತ್ತಮ ಪ್ರದರ್ಶನ. ಕಳೆದ ಕೆಲ ವರ್ಷಗಳಿಂದ ಭಾರತ ಐಸಿಸಿ ಟೂರ್ನಿಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡ್ತಾನೆ ಬಂದಿದೆ. ಭಾರತ ತಂಡ ಪ್ರಶಸ್ತಿಗಳನ್ನು ಗೆಲ್ಲುವಂತ ಅವಕಾಶವನ್ನು ಕಳೆದುಕೊಳ್ತಾ ಇದ್ರು ಕೂಡ ನಾಕ್ಔಟ್ ಸುತ್ತಿಗೆ ತಲುಪುವಲ್ಲಿ ಯಶಸ್ವಿಯಾಗಿದೆ. 2017ರಲ್ಲಿ ಕೊನೆಯ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿ ನಡೆದಿತ್ತು. ಆಗಲೂ ಭಾರತ ಫೈನಲ್ ತಲುಪಿತಾದ್ರೂ ಕೂಡ ಪ್ರಶಸ್ತಿಯನ್ನ ಗೆಲ್ಲುವಲ್ಲಿ ವಿಫಲವಾಗಿತ್ತು. ನಂತರ ತಂಡ 2019ರ ಏಕದಿನ ವಿಶ್ವಕಪ್ನ ಸೆಮಿಫೈನಲ್ ಪ್ರವೇಶ ಪಡೆದಿತ್ತು. ಆದರೆ ನ್ಯೂಜಿಲೆಂಡ್ ವಿರುದ್ಧ ಸೋತು ಪಂದ್ಯಾವಳಿಯಿಂದ ಹೊರಬಿದ್ದಿತ್ತು. ಇನ್ನು 2021ರಲ್ಲಿ ನಡೆದ ಮೊದಲ WTC ಫೈನಲ್ನಲ್ಲೂ ಕೂಡ ಭಾರತ ಸೋಲನ್ನ ಕಂಡಿತ್ತು. ನಂತರ 2023ರಲ್ಲಿ ನಡೆದಿದ್ದ WTC ಫೈನಲ್ ಹಾಗೆ 2023ರ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಭಾರತವನ್ನ ಆಸ್ಟ್ರೇಲಿಯಾ ಸೋಲಿಸಿತ್ತು. ಆ ಬಳಿಕ 2024ರಲ್ಲಿ ನಡೆದಿದ್ದ T20 ವಿಶ್ವಕಪ್ನಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ರೋಹಿತ್ ನಾಯಕತ್ವದಲ್ಲಿ ಭಾರತ ತಂಡ ಕಳೆದ ವರ್ಷ ದಕ್ಷಿಣ ಆಫ್ರಿಕಾವನ್ನ T20 ವಿಶ್ವಕಪ್ನಲ್ಲಿ ಸೋಲಿಸಿ ಪ್ರಶಸ್ತಿಯನ್ನ ಗೆದ್ದುಕೊಂಡಿತ್ತು. ಇದೀಗ 8 ತಿಂಗಳ ನಂತರ ತಂಡ 2ನೇ ಐಸಿಸಿ ಟೂರ್ನಮೆಂಟ್ನ ಫೈನಲ್ ತಲುಪಿದೆ. ಉಭಯ ತಂಡಗಳಿಗೂ ಸ್ಪಿನ್ ಬೌಲರ್ಸ್ ಅಸ್ತ್ರ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದುಬೈ ಪಿಚ್ ಹೇಳಿ ಕೇಳಿ ಸ್ಪಿನ್ ಫ್ರೆಂಡ್ಲಿ ಆಗಿದೆ. ಇಲ್ಲಿ ಬ್ಯಾಟರ್ಸ್ಗಿಂತ ಬೌಲರ್ಸ್ ಮೇಲುಗೈ ಸಾಧಿಸ್ತಾರೆ. ಇದೇ ಕಾರಣಕ್ಕೆ ಭಾರತ ಈ ಪಿಚ್ನಲ್ಲಿ 4 ಸ್ಪಿನ್ನರ್ಸ್ನ ಕಣಕ್ಕಿಳಿಸಿತ್ತು. ಆಡಿದ 4 ಪಂದ್ಯಗಳಲ್ಲೂ ಕೂಡ ಎದುರಾಳಿ ಪಡೆಯನ್ನ ಆಲ್ಔಟ್ ಮಾಡುವಲ್ಲಿ ಯಶಸ್ವಿಯಾಗಿತ್ತು. ಇದೇ ಟೆಕ್ನಿಕ್ ನ್ಯೂಜಿಲೆಂಡ್ ತಂಡಕ್ಕೂ ಕೂಡ ಪ್ಲಸ್ ಆಗ್ತಾ ಇದೆ. ಯಾಕಂದ್ರೆ ಕಿವೀಸ್ನ ಎಡಗೈ ಸ್ಪಿನ್ನರ್ ಮಿಚೆಲ್ ಸ್ಯಾಂಟ್ನರ್ ನೇತೃತ್ವದಲ್ಲಿ ಸ್ಪಿನ್ನರ್ಗಳಾದಂಥ ಮೈಕಲ್ ಬ್ರೇಸ್ವೆಲ್, ಗ್ಲೆನ್ ಫಿಲಿಪ್ಸ್ ಹಾಗೆ ರಚಿನ್ ರವೀಂದ್ರರನ್ನ ಕಣಕ್ಕಿಳಿಸೋ ಅವಕಾಶವನ್ನ ಪಡೆದಿದೆ. ಅಲ್ಲದೆ ರಚಿನ್ ರವೀಂದ್ರ ಹಾಗೆ ಫಿಲಿಪ್ಸ್ ಬ್ಯಾಟಿಂಗ್ನಲ್ಲೂ ಕೂಡ ಅಬ್ಬರಿಸುವಂತ ತಾಕತ್ತನ್ನ ಹೊಂದಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಇದನ್ನ ಪ್ರೂವ್ ಕೂಡ ಮಾಡಿ ತೋರಿಸಿದ್ದಾರೆ. ಹಾಗೆ ಪೇಸ್ ಬೌಲರ್ಸ್ ಕೂಡ ಬಲಿಷ್ಠವಾಗಿದ್ದಾರೆ. ಹೀಗಾಗಿ ಮೊದಲ ಪವರ್ ಪ್ಲೇನಲ್ಲಿ ರನ್ಗಳು ನಿರ್ಣಾಯಕವಾಗಿರೋದ್ರಿಂದ ಇವರನ್ನ ಎದುರಿಸೋಕೆ ಭಾರತ ಕೂಡ ಗೇಮ್ ಪ್ಲಾನ್ ಅನ್ನ ಮಾಡಲೇಬೇಕಾಗಿದೆ. ಒಟ್ಟಿನಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಈವರೆಗೆ ಒಟ್ಟು 8 ಟೂರ್ನಿಗಳು ನಡೆದಿದ್ದು ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ತಲಾ 2 ಸಲ ಪ್ರಶಸ್ತಿಯನ್ನ ಗೆದ್ದಿವೆ. ಉಳಿದಂತೆ ದಕ್ಷಿಣ ಆಫ್ರಿಕಾ, ನ್ಯೂಜಿಲೆಂಡ್, ಶ್ರೀಲಂಕಾ, ವೆಸ್ಟ್ ಇಂಡೀಸ್ ಹಾಗೆ ಪಾಕಿಸ್ತಾನ ತಲಾ 1 ಸಲ ಗೆದ್ದುಕೊಂಡಿವೆ. ಇದೀಗ ಟ್ರೋಫಿ 9ನೇ ಆವೃತ್ತಿಯಲ್ಲಿ ನ್ಯೂಜಿಲೆಂಡ್ ಮತ್ತು ಭಾರತ ಎದುರು ಬದಲಾಗ್ತಾ ಇವೆ. 9ನೇ ಆವೃತ್ತಿಯ ಟೈಟಲ್ ಯಾರ ಮುಡಿಗೆ ಏರ್ಲಿದೆ ಅನ್ನೋದು ಇನ್ನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗಲಿದೆ. ಅದರಲ್ಲೂ ಅಜೇಯವಾಗಿ ಫೈನಲ್ಗೆ ಲಗ್ಗೆ ಇಟ್ಟಿರುವಂತ ಭಾರತವೇ ಗೆದ್ದು ಬರಲಿ ಅಂತ ನಾವು ಕೂಡ ವಿಶ್ ಮಾಡೋಣ. ನಮಸ್ಕಾರ.